ನಮಸ್ಕಾರ. ನಾನು ಮೇಕಾ ಗೋವರ್ಧನ್ ರೆಡ್ಡಿ. ರಾಜಕೀಯ ಅಂದ್ರೆ ಬರೀ ಎಲೆಕ್ಷನ್ ಗೆಲ್ಲೋದಲ್ಲ, ಅದು ಜನರ ಜೀವನವನ್ನ ರೂಪಿಸೋ ಒಂದು ವಿಜ್ಞಾನ. ಅಂಕಿಅಂಶಗಳನ್ನ ಆಳವಾಗಿ ನೋಡಿ ಆಡಳಿತವನ್ನ ಹೇಗೆ ಚುರುಕುಗೊಳಿಸ್ಬೋದು, ಜನರ ಸೇವೆಯನ್ನ ಇನ್ನಷ್ಟು ಪರಿಣಾಮಕಾರಿಯಾಗಿ ಮಾಡ್ಬೋದು ಅಂತ ಅರ್ಥ ಮಾಡ್ಕೊಳ್ಳೋದೇ ನಮ್ ಕೆಲ್ಸ. ಇವತ್ತು ನಮ್ಮ ವಿಶ್ಲೇಷಣೆಯ ಕೇಂದ್ರಬಿಂದು ಕರ್ನಾಟಕದ ಉತ್ತರ ಕನ್ನಡ ಜಿಲ್ಲೆಯ ಒಂದು ಪ್ರಮುಖ ಕ್ಷೇತ್ರ ಯಲ್ಲಾಪುರ. ಸರಿ, ಯಲ್ಲಾಪುರದೊಳಗೆ ಹೋಗೋಣ. ವಿಧಾನಸಭಾ ಕ್ಷೇತ್ರ ಸಂಖ್ಯೆ 81. ಇದು ಬರೀ ಒಂದು ಜಾಗ ಅಲ್ಲ, ಇಲ್ಲಿನ ಜನರ ಬದುಕು ಈ ಮಣ್ಣು ನೀರು ಕಾಲಮಾನದ ಜೊತೆ ಬೆಸೆದುಕೊಂಡಿದೆ. ಮೊದಲು ಇಲ್ಲಿನ ಜನರ ನಾಡಿ ಮಿಳಿತವನ್ನ ಅರ್ಥ ಮಾಡ್ಕೊಳ್ಳೋದು ತುಂಬಾ ಮುಖ್ಯ. ಯಲ್ಲಾಪುರದ ಡೆಮೋಗ್ರಫಿ ನೋಡಿದ್ರೆ ಒಂದು ವಿಷಯ ತುಂಬಾ ಕ್ಲಿಯರ್ ಆಗುತ್ತೆ. ಇಲ್ಲಿ 74% ಜನ ಇರೋದು ಗ್ರಾಮೀಣ ಭಾಗದಲ್ಲಿ. ಅಂದ್ರೆ ಇದು ಹಳ್ಳಿಗಳ ಕ್ಷೇತ್ರ. ಲಿಂಗಾಯತರು, ಹಿಂದುಳಿದ ವರ್ಗಗಳು ಮತ್ತು ಸಾಕಷ್ಟು ಸಂಖ್ಯೆಯಲ್ಲಿರೋ ಬುಡಕಟ್ಟು ಸಮುದಾಯಗಳು ಇಲ್ಲಿನ ಸಮಾಜದ ಮುಖ್ಯ ಭಾಗ. ಹಾಗಾದ್ರೆ ಈ ಮಣ್ಣಿನ ಮಕ್ಕಳ ನಿಜವಾದ ಆಸೆ ಆಕಾಂಕ್ಷೆಗಳೇನು? ಇಲ್ಲಿನ ಜನರ ಆಸೆಗಳಿಗೂ ನಿಜವಾದ ಪರಿಸ್ಥಿತಿಗೂ ಒಂದು ದೊಡ್ಡ ಅಂತರ ಇದೆ. ಉದಾಹರಣೆಗೆ, ಪ್ರತಿ ಮಳೆಗಾಲದಲ್ಲೂ ಕಳಚೆ ಗುಳ್ಳಪುರದಂಥ ಹಳ್ಳಿಗಳಿಗೆ ಹೊರಗಿನ ಸಂಪರ್ಕವೇ ಕಟ್ಟಾಗುತ್ತೆ, ರಸ್ತೆಗಳೆಲ್ಲ ಹಾಳಾಗಿ. ಇನ್ನೊಂದು ಕಡೆ ಯುವಕರಿಗೆ ದೊಡ್ಡ ಕನಸುಗಳಿವೆ, ಆದರೆ ಅವರ ಕನಸುಗಳಿಗೆ ತಕ್ಕಂತೆ ಸ್ಥಳೀಯವಾಗಿ ಉದ್ಯೋಗಗಳು ಸಿಗ್ತಿಲ್ಲ. ಇದೇ ಇಲ್ಲಿನ ಅತಿ ದೊಡ್ಡ ಸವಾಲು. ಹಾಗಾದ್ರೆ 2023ರ ಚುನಾವಣಾ ಫಲಿತಾಂಶ ನಮಗೆ ಏನ್ ಹೇಳುತ್ತೆ? ಬನ್ನಿ ನೋಡೋಣ. ಈ ರಿಸಲ್ಟ್ನಿಂದ ನಮಗೆ 3 ತುಂಬಾನೇ ಸ್ಪಷ್ಟವಾದ ಪ್ರಬಲವಾದ ಸಿಗ್ನಲ್ಗಳು ಸಿಕ್ಕಿವೆ. ಮೊದಲನೇ ಸಿಗ್ನಲ್, ಇದು ಬಹಳ ಮುಖ್ಯ. ಗೆಲುವಿನ ಅಂತರ ಕೇವಲ 4004 ವೋಟ್. ಇದನ್ನ ನಾವು ಒಂದು ಕ್ಲಿಯರ್ ಮ್ಯಾಂಡೇಟ್ ಅಂತ ಕರೆಯೋಕ್ಕಾಗಲ್ಲ. ಇದೊಂದು ರೀತಿ ಜನರ ಜೊತೆಗಿನ ಒಂದು ನೆಗೋಸಿಯೇಷನ್. ಮತದಾರರು ಏನ್ ಹೇಳ್ತಿದ್ದಾರೆ ಅಂದ್ರೆ, ಸರಿ, ನಿಮ್ಗೆ ಅವಕಾಶ ಕೊಟ್ಟಿದ್ದೀರಿ, ಆದ್ರೆ ನಾವ್ ಹೇಳಿದ್ದನ್ನ ಮಾಡ್ಬೇಕು ಅನ್ನೋ ಕಂಡೀಷನ್ ಮೇಲೆ ಮಾತ್ರ. ಎರಡನೇ ಸಿಗ್ನಲ್ ಇನ್ನೂ ಆಳವಾಗಿದೆ. ಬಿಜೆಪಿ ಗೆದ್ದಿರ್ಬೋದು, ಆದರೆ ಅವರ ವೋಟ್ ಶೇರ್ 11%ಗಿಂತ ಹೆಚ್ಚು ಬಿದ್ದಿದೆ. ಅದೇ ಹೊತ್ತಿಗೆ ಕಾಂಗ್ರೆಸ್ನ ವೋಟ್ ಶೇರ್ ಸುಮಾರು 10% ಹೆಚ್ಚಾಗಿದೆ. ನೋಡಿ, ರಾಜಕೀಯದಲ್ಲಿ ಆಡಳಿತ ಪಕ್ಷದ ವಿರುದ್ಧ ಇಷ್ಟು ದೊಡ್ಡ ವೋಟ್ ಸ್ವಿಂಗ್ ಆಗೋದು ಸಣ್ಣ ವಿಷಯವಲ್ಲ. ಇದು ಜನರ ಅಸಮಾಧಾನವನ್ನ, ನಂಬಿಕೆ ಕಡಿಮೆ ಆಗ್ತಿರೋದನ್ನ ಸ್ಪಷ್ಟವಾಗಿ ತೋರಿಸುತ್ತೆ. ಮತ್ತು ಮೂರನೇ ಸಿಗ್ನಲ್ 82.39% ಮತದಾನ. ಇದು ಅಸಾಧಾರಣವಾದದ್ದು. ಅಂದ್ರೆ ಯಲ್ಲಾಪುರದ ಜನ ರಾಜಕೀಯವಾಗಿ ತುಂಬಾ ಆಕ್ಟಿವ್ ಆಗಿದ್ದಾರೆ. ಅವರು ಕೇವಲ ಸರ್ಕಾರದ ಯೋಜನೆಗಳ ಫಲಾನುಭವಿಗಳಾಗಿ ಕೂರ್ಲು ರೆಡಿ ಇಲ್ಲ, ಬದಲಾಗಿ ತಮ್ಮ ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಬೇಕು, ನಮ್ಮ ಪ್ರಗತಿಯಲ್ಲಿ ನಮ್ಗೋ ಪಾಲು ಬೇಕು ಅಂತ ನೇರವಾಗಿ ಕೇಳ್ತಿದ್ದಾರೆ. ಇಷ್ಟು ದೊಡ್ಡ ಮಟ್ಟದ ಮತದಾನ ನಮ್ಮ ಸಂವಿಧಾನದ ಮೌಲ್ಯಗಳನ್ನೇ ಪ್ರತಿಧ್ವನಿಸುತ್ತೆ. ಪ್ರತಿಯೊಬ್ಬ ವ್ಯಕ್ತಿಯ ಘನತೆ, ಜವಾಬ್ದಾರಿಯುತವಾಗಿ ಸಾರ್ವಜನಿಕವಾಗಿ ಮಾತನಾಡುವ ಹಕ್ಕು ಮತ್ತು ಆಡಳಿತದ ಉತ್ತರದಾಯಿತ್ವ. ಮತದಾರರು ತಮ್ಮ ಹಕ್ಕನ್ನು ಬಳಸಿ ತಮ್ಮ ಬೇಡಿಕೆಗಳನ್ನ ನೇರವಾಗಿ ಮುಂದಿಟ್ಟಿದ್ದಾರೆ. ಹಾಗಾದ್ರೆ ಇಷ್ಟು ಸಣ್ಣ ಅಂತರದ ಗೆಲುವಿಗೆ ನಿಜವಾದ ಕಾರಣವಾದ್ರೂ ಏನೋ? ಇದು ಕೇವಲ ವ್ಯಕ್ತಿಗಳ ಆಟವಲ್ಲ. ಇದರ ಹಿಂದೆ ಕೆಲವು ವ್ಯವಸ್ಥಿತ ಕಾರಣಗಳಿವೆ. ಅವು ಯಾವುವು ಅಂತ ಒಂದೊಂದಾಗಿ ನೋಡೋಣ. ಮುಖ್ಯವಾಗಿ 4 ಕಾರಣಗಳನ್ನು ಗುರುತಿಸಬಹುದು. 1. ಪಕ್ಷಾಂತರದಿಂದಾಗಿ ಜನರ ನಂಬಿಕೆಯಲ್ಲಿ ಉಂಟಾದ ಕೊರತೆ. 2. ಆಡಳಿತ ವಿರೋಧಿ ಅಲೆ, ಅಂದರೆ ಕೊಟ್ಟ ಮಾತು ಉಳಿಸ್ಕೊಳ್ಳಿಲ್ಲ ಅನ್ನೋ ಬೇಸರ. 3. ಕೃಷಿ ಆಧಾರಿತ ಆರ್ಥಿಕತೆಯ ಮೇಲಿರೋ ನಿರಂತರ ಒತ್ತಡ. ಮತ್ತು 4. ಚೇತರಿಸಿಕೊಳ್ತಿರುವ ವಿರೋಧ ಪಕ್ಷದಿಂದ ಬಂದ ಸ್ಪರ್ಧೆ. ಭವಿಷ್ಯದಲ್ಲಿ ಏನಾಗ್ಬೋದು ಅಂತ ತಿಳಿಬೇಕು ಅಂದ್ರೆ ನಾವು ಯಲ್ಲಾಪುರದ ಚುನಾವಣಾ ಇತಿಹಾಸದ ಪುಟಗಳನ್ನ ತಿರುವಿ ನೋಡಲೇಬೇಕು. ಇಲ್ಲಿನ ಮತದಾರರು ಕಾಲಕಾಲಕ್ಕೆ ಹೇಗೆ ಪ್ರತಿಕ್ರಿಯಿಸಿದ್ದಾರೆ. ಈ ನಂಬರ್ಗಳು ಇಡೀ ಯಲ್ಲಾಪುರದ ಕಥೆಯನ್ನೇ ಹೇಳ್ತವೆ. ನೋಡಿ, 2018 ಕೇವಲ 1483 ವೋಟ್ನಲ್ಲಿ ಸೋಲು. ಆದ್ರೆ ಒಂದೇ ವರ್ಷದಲ್ಲಿ 2019 ಬೈ ಎಲೆಕ್ಷನ್ನಲ್ಲಿ 31,000ಕ್ಕೂ ಹೆಚ್ಚು ವೋಟ್ಗಳ ಭರ್ಜರಿ ಗೆಲುವು. ಅದು ಜನ ಇಟ್ಟಿದ್ದ ದೊಡ್ಡ ಭರವಸೆ. ಆದರೆ ಆ ಭರವಸೆಗೇನಾಯ್ತು ನೋಡಿ, ಕೇವಲ 4 ವರ್ಷದಲ್ಲಿ 2023ರಲ್ಲಿ ಆ ಗೆಲುವಿನ ಅಂತರ 4,000ಕ್ಕೆ ಇಳಿದಿದೆ. ಅಂದ್ರೆ ಜನ ಇಟ್ಟಿದ್ದ ಆ ನಂಬಿಕೆ ಎಲ್ಲೋ ಒಂದು ಕಡೆ ಕಡಿಮೆ ಆಗ್ತಿದೆ ಅಂತ ಸ್ಪಷ್ಟವಾಗಿ ಕಾಣ್ತಿದೆ. ಇದೇ ಇಲ್ಲಿನ ಅಸಲಿ ತಿರುವು. ಕ್ಯಾಂಡಿಡೇಟ್ ನಮ್ಮ ಸ್ಥಳೀಯರು ಅನ್ನೋ ವೈಯಕ್ತಿಕ ಇಮೇಜ್ ಒಂದೇ ಈಗ ಗೆಲ್ಲೋಕೆ ಸಾಕಾಗಲ್ಲ. ಜನಕ್ ಬೇಕಾಗಿರೋದು ನಕ್ಕರವಾದ ಕೆಲ್ಸ, ನೆಲದ ಮೇಲೆ ಕಾಣುವಂಥ ಅಭಿವೃದ್ಧಿ. ಮಾತಿಗಿಂತ ಕೃತಿಲೇಸು ಅನ್ನೋ ಸಂದೇಶವನ್ನ ಜನ ಸ್ಪಷ್ಟವಾಗಿ ಕೊಟ್ಟಿದ್ದಾರೆ. ಹಾಗಾದ್ರೆ ದಾರಿ ಯಾವುದು? ಜನರ ನಂಬಿಕೆಯನ್ನ ಮತ್ತೆ ಗಳಿಸೋದು ಹೇಗೆ? ಇದಕ್ಕೊಂದು ದಾರಿ ಇದೆ. ಪಕ್ಕದ ಕ್ಷೇತ್ರಗಳಲ್ಲಿ ಯಶಸ್ವಿಯಾದ ಕೆಲವು ತಂತ್ರಗಳನ್ನ ನೋಡೋಣ. ಅವರಿಂದ ನಾವು ಏನ್ ಕಲಿಬಹುದು? 3 ಪ್ರಮುಖ ಪಾಠಗಳಿವೆ. 1.
ಶಿಗ್ಗಾಮಿವಂತೆ ನಿರಂತರವಾಗಿ ಜನರ ಜೊತೆ ಸಂಪರ್ಕದಲ್ಲಿರೋದು, ಅವರ ಕಷ್ಟ ಸುಖ ಕೇಳೋದು. 2. ಮುಂಡುಗೋಡಿನಲ್ಲಿ ಮಾಡಿದ ಹಾಗೆ ಯಾರಿಗೆ ನಿಜವಾಗಿಯೂ ಸಹಾಯ ಬೇಕೋ ಅಂಥವರನ್ನ ಗುರ್ತಿಸಿ ಕಲ್ಯಾಣ ಯೋಜನೆಗಳನ್ನು ತಲುಪಿಸೋದು. ಮತ್ತು 3. ಉತ್ತರ ಕರ್ನಾಟಕ ಲೋಕಸಭಾ ಕ್ಷೇತ್ರದಂತೆ ಜಾತಿ ಧರ್ಮವನ್ನೆಲ್ಲ ಮೀರಿ ಎಲ್ಲರ ಅಭಿವೃದ್ಧಿ ಅನ್ನೋ ಸಂದೇಶದ ಮೂಲಕ ಎಲ್ಲರನ್ನೂ ಒಟ್ಟಿಗೆ ತೆಗೆದುಕೊಂಡು ಹೋಗೋದು. ಸರಿ, ಈ ಎಲ್ಲಾ ವಿಶ್ಲೇಷಣೆಯನ್ನ ಇಟ್ಕೊಂಡು ಜನರ ನಂಬಿಕೆಯನ್ನ ಮತ್ತೆ ಗಳಿಸಲು ಮತ್ತು ಅವರು ಕೊಟ್ಟ ವೋಟಿಗೆ ನ್ಯಾಯ ಒದಗಿಸಲು ಒಂದು ಸ್ಪಷ್ಟವಾದ, ಕಾರ್ಯರೂಪಕ್ಕೆ ತರಬಹುದಾದ ನೀಲನಕ್ಷೆಯನ್ನ ನೋಡೋಣ. ಈ ಬ್ಲೂ ಪ್ರಿಂಟಲ್ಲಿ 3 ಮುಖ್ಯ ಹಂತಗಳಿವೆ. ಮೊದಲನೇದು ಫೌಂಡೇಶನ್ ಸರಿ ಮಾಡೋದು, ಅಂದ್ರೆ PMGSY ಅಡಿಯಲ್ಲಿ ಹಳ್ಳಿಗಳಿಗೆ ಒಳ್ಳೆ ರಸ್ತೆ ಮತ್ತು ಹರ್ ಘರ್ ಜಲ್ ಮೂಲಕ ಕುಡಿಯೋ ನೀರು. ಈ ರೀತಿ ಬೇಸಿಕ್ ಸೌಕರ್ಯಗಳಿಗೆ ಮೊದಲ ಆದ್ಯತೆ. 2ನೇದು ಯುವಕರಿಗಾಗಿ ಒಂದು ಎಂಪ್ಲಾಯ್ಮೆಂಟ್ ಹಬ್ ಮಾಡಿ ಸ್ಥಳೀಯವಾಗಿ ನಿಜವಾದ ಉದ್ಯೋಗ ಸೃಷ್ಟಿಸೋದು. 3ನೇದು ನರೇಗಾ ಮತ್ತು PM ಕಿಸಾನ್ನಂಥ ಯೋಜನೆಗಳ ಲಾಭ ಸರಿಯಾಗಿ ಜನರಿಗೆ ತಲುಪುವಂತೆ ನೋಡ್ಕೊಳ್ಳೋದು ಮತ್ತು ಅದರ ಬಗ್ಗೆ ಸ್ಪಷ್ಟವಾಗಿ ಮಾಹಿತಿ ನೀಡೋದು. ಆದರೆ ಇದು ಕೇವಲ ಯೋಜನೆಗಳ ಒಂದು ಲಿಸ್ಟ್ ಅಲ್ಲ, ಇದು ಆಡಳಿತದ ಒಂದು ಹೊಸ ಫಿಲಾಸಫಿ. ಅಂದ್ರೆ ಹಳೆಯ ಆಳವಾಗಿ ಬೇರೂರಿರೋ ಸಮಸ್ಯೆಗಳಿಗೆ ಹೊಸ ಇನ್ನೋವೇಟಿವ್ ಪರಿಹಾರಗಳನ್ನ ಕಂಡುಹಿಡಿಯೋದು, ಅದೇ ಸಮಯದಲ್ಲಿ ಜನರ ಸುರಕ್ಷತೆ ಮತ್ತು ನಮ್ಮ ಪರಂಪರೆಯನ್ನ ಕಾಪಾಡೋದು. ಈ ಇಡೀ ಆಲೋಚನೆಯ ಹೃದಯಭಾಗದಲ್ಲಿರೋದು ಪ್ರತಿಯೊಬ್ಬ ವ್ಯಕ್ತಿಯ ಘನತೆ. ನಮ್ಮ ದೇಶದ ದತ್ತಾಂಶ ಸಂರಕ್ಷಣಾ ಕಾನೂನು ಅಂದ್ರೆ DPDP ಕೂಡ ಇದನ್ನೇ ಹೇಳುತ್ತೆ. ಸಾರ್ವಜನಿಕ ಜೀವನದಲ್ಲಿ ಜನರ ಖಾಸಗಿತನವನ್ನ ಗೌರವಿಸಬೇಕು, ಅವರ ಅನುಮತಿ ಪಡೆದು ಜವಾಬ್ದಾರಿಯಿಂದ ಮಾತಾಡಬೇಕು. ಇದು ಕಾನೂನಿಗಿಂತ ಹೆಚ್ಚಾಗಿ ಒಂದು ನೈತಿಕ ಹೊಣೆಗಾರಿಕೆ. ಹಾಗಾದ್ರೆ ಕೊನೆಯದಾಗಿ ಈ ಸಣ್ಣ ಅಂತರದ ಗೆಲುವನ್ನ ಹೇಗೆ ನೋಡಬೇಕು? ಇದೊಂದು ವಾರ್ನಿಂಗ್ ಖಂಡಿತ ಹೌದು, ಆದರೆ ಇದೊಂದು ಸೋಲಿನ ಮುನ್ಸೂಚನೆ ಅಲ್ಲ. ಬದಲಾಗಿ ಜನರ ಮಾತನ್ನ ಇನ್ನಷ್ಟು ಗಮನವಿಟ್ಟು ಕೇಳಲು, ಪಾರದರ್ಶಕವಾಗಿ ಕೆಲಸ ಮಾಡಲು ಮತ್ತು ಜನರ ಜೊತೆ ಒಂದು ಹೊಸ ನಂಬಿಕೆಯ ಸಂಬಂಧವನ್ನ ಕಟ್ಟಲು ಸಿಕ್ಕಿರೋ ಒಂದು ದೊಡ್ಡ ಅವಕಾಶ. ನಮ್ಮ ಅಂತಿಮ ಗುರಿ ಇದೇ: ಡೇಟಾವನ್ನ ಕೇವಲ ಚುನಾವಣೆ ಗೆಲ್ಲೋಕೆ ಬಳಸದೆ ಒಳ್ಳೆ ಆಡಳಿತ ನೀಡೋಕೆ ಬಳಸೋದು. ನಾಯಕರನ್ನ ಸಶಕ್ತರನ್ನಾಗಿ ಮಾಡಿ ಜನರ ಸೇವೆಯನ್ನ ಪ್ರಾಮಾಣಿಕವಾಗಿ ಮಾಡೋದರ ಮೂಲಕ ಒಂದು ಹೊಸ ಕರ್ನಾಟಕವನ್ನ ಕಟ್ಟೋದು. ನೀವು ಜನಕೇಂದ್ರಿತ ನಾಯಕರಾಗಲು ಮತ್ತು ನಿಮ್ಮ ಕ್ಷೇತ್ರವನ್ನು ಉನ್ನತೀಕರಿಸಲು ಬಯಸಿದರೆ blueprintstrategies.ai ಅನ್ನು mgr@blueprintstrategies.ai ನಲ್ಲಿ ಸಂಪರ್ಕಿಸಿ ಅಥವಾ 08042041602ಗೆ ಕರೆ ಮಾಡಿ. ರಾಜಕೀಯವನ್ನು ಮೀರಿದ ಉದ್ದೇಶ. ಧನ್ಯವಾದಗಳು.